ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಬೆಳಗ್ಗೆ 4:30ರಿಂದ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ತುಂಬ ಜನಕ್ಕೆ ನನ್ನ ಮಾರ್ನಿಂಗ್ ರೊಟೀನ್ ಅಥವಾ ಯಾವುದೇ ಒಂದು ರೊಟೀನು ಯಾವ ರೀತಿ ಕೆಲಸ ಮಾಡ್ಕೋತೀನಿ ಅನ್ನೋದು ವೀಡಿಯೋಸ್ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇನ್ಫ್ಯಾಕ್ಟ್ ನನಗೆ ಸಿಕ್ಕಾಪಟ್ಟೆ ಚಳಿ ಥರ ಅನಿಸ್ತಾಯಿತ್ತು. ಕೈಗೊಂದು ಗ್ರಿಪ್ಪೇ ಬರ್ತಿರ್ಲಿಲ್ಲ. ಒಂದು ಕೈಗೆ ಬೆಳಗ್ಗೆ ಹೊತ್ತು ನಂಬಾಗೋಗುತ್ತೆ ಗೊತ್ತಾ, ಅಂದರೆ ಅಷ್ಟು ಫ್ರೀಯಾಗಿ ಮಸಲ್ಸ್ ಎಲ್ಲ ಫ್ರೀ ಇರಲ್ಲ, ಆ ಥರ ಅನಿಸ್ತಾಯಿತ್ತು. ಸೊ ಬೆಳಗ್ಗೆನೇ ಹೊರಗಡೆ ಹೋಗಿ ರಂಗೋಲಿ ಸ್ವಲ್ಪ ಮಳೆ ಥರನೂ ಬರ್ತಾಯಿತ್ತು. ಸೊ ಅದಕ್ಕೇ ಸ್ವಲ್ಪ ನಡುಗ್ತಾ ಇದ್ದೆ. ಸರಿ ಆದರೂ ಪರವಾಗಿಲ್ಲ, ಇನ್ನು ಲೇಟ್ ಆಗಿಬಿಟ್ರೆ ಬೇರೆ ಕೆಲಸಗಳೆಲ್ಲ ಆಗಲ್ಲ ಅಂದ್ಕೊಂಡು ಫಸ್ಟ್ ಅದನ್ನು ಮುಗಿಸ್ಬಿಡೋಣ. ಹೊರಗಡೆ ಎಲ್ಲ ನೀಟಾಗಿದ್ದರೆ ಆ್ಯಕ್ಚುಲಿ ತುಂಬಾ ಮ್ಯಾಟ್ರ್ ಆಗುತ್ತೆ ಗೊತ್ತಾ. ಮನೆ ಮುಂದೆ ಎಷ್ಟು ನೀವು ನೀಟಾಗಿ ಮೇಂಟೈನ್ ಮಾಡ್ಕೋತೀರಾ ಅಷ್ಟು ಮನೆಗೊಂದು ಪಾಸಿಟಿವಿಟಿ, ನಮಗೂ ಹೊರಗಡೆಯಿಂದ ಮನೆಗೆ ಬಂದಿದ ತಕ್ಷಣ ಒಂಥರ ಪಾಸಿಟಿವಿಟಿ, ಮತ್ತು ಅದೇನೋ ದುಷ್ಟಶಕ್ತಿಗಳಿರ್ಬೋದು ಅಥವಾ ಏನೋ ಒಂದು ಅಟ್ರಾಕ್ಟ್ ಆಗಲ್ಲ, ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಒಂಥರ ದೇವ್ರದ್ದು ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದಂತೂ ನಾನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ. ಏನು ನೀವು ದೇವರಲ್ಲಿ ನಂಬದೇ ಇದ್ದರೂ ಕೂಡ ಅಟ್ಲೀಸ್ಟ್ ಒಂದು ಪಾಸಿಟಿವ್ ವೈಬ್ ನೋಡ್ಕೊಳ್ಳಿ. ಮನೆ ಮುಂದೆ ಸ್ವಲ್ಪ ಖಾಲಿ ಆಗಿದ್ದು, ಏನೂ ಆ ಥರ ಇಂಟ್ರೆಸ್ಟ್ ಇಲ್ಲದೆ, ಕ್ಲೀನ್ ಮಾಡಿಲ್ಲ, ರಂಗೋಲಿ ಹಾಕಿಲ್ಲ, ಅರಿಶಿನ ಕುಂಕುಮ ಹಚ್ಚಿಲ್ಲ ಅಂದರೆ ನೋಡಿ ಮನೆ ಯಾವ ರೀತಿ ಇರುತ್ತೆ ಅಂತ. ಆಮೇಲೆ ನೀವು ಕ್ಲೀನ್ ಮಾಡಿ ಎಲ್ಲ ಸ್ವಲ್ಪ ಇಂಟ್ರೆಸ್ಟಿಂದ ಮಾಡಿ ನೋಡಿ ಮನೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಬೆಳಗ್ಗೆ ಎದ್ದೇಳೋದು ಸಿಕ್ಕಾಬಟ್ಟೆ ಕಷ್ಟ ಇನ್ಫ್ಯಾಕ್ಟ್. ಯಾಕೆಂದರೆ ಈಗ ವೆಕೇಷನ್ ಮೂಡಲ್ಲಿ ಇದ್ವಲ್ಲ, ಆಲ್ಮೋಸ್ಟ್ ಒಂದು 6 o'clock ಎದ್ದೇಳ್ತಾ ಇದ್ದೆ, ಕೆಲವು ಸತಿ 5:45 ಆ ಥರ ಎದ್ದೇಳ್ತಾ ಇದ್ದೆ. ಈಗ 4:30ಗೆ ಎದ್ದೇಳಬೇಕು ಅಂದರೆ ಕಷ್ಟನೇ ಇಲ್ಲ ಅಂತಲ್ಲ. ಬಟ್ ನನಗೆ ನೀವು ಸುಮಾರು ಜನ ಕೇಳ್ತಾ ಇರ್ತೀರಲ್ವ, ಹಿಂಗೆ ಬೆಳಗ್ಗೆ 4:15ಗೆ ಎದ್ದೇಳ್ತೀರಾ ಅಂತ. ಆ್ಯಕ್ಚುಲಿ ಯಾವುದಕ್ಕನ ಒಂದು ಸ್ಟ್ರಾಂಗಾಗಿ ನಾವು ಅಂದ್ಕೊಳ್ಳೇಬೇಕು. ಇನ್ಫ್ಯಾಕ್ಟ್ 4:15ಗೆ ಎದ್ದರೂ ಕೂಡ ನಾನು ಫಸ್ಟ್ ಏನು ಮಾಡೋದು ಅಂದರೆ ಕೆಲವು ಸತಿ ವಾಯ್ಸ್ ಓವರ್ ಕೊಡ್ತೀನಿ. ಏಕೆಂದರೆ ಸೈಲೆಂಟಾಗಿರುತ್ತೆ, ಯಾವುದು ಗಾಡಿ ಸೌಂಡ್ ಬರ್ತಾ ಇರಲ್ಲ, ಮಕ್ಕಳ ಸೌಂಡ್ ಬರ್ತಾ ಇರಲ್ಲ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ. ಅದರದ್ದು ನನಗೆ ಅನಿಸ್ತಾ ಇರುತ್ತೆ, ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಹೇಗೆ ಕೆಲಸ ಇಟ್ಕೋಬೇಕು ಅಂದರೆ ಎದ್ದೇಳಲೇಬೇಕು. ಆ ಲೆವೆಲ್ಗೆ ಅದನ್ನು ಆ ಥರ ಇಂಟ್ರೆಸ್ಟಿಂಗ್ ಕೆಲಸನ ಇಟ್ಕೊಳ್ಳಿ. ನನಗೆ ಈಗ 12:30ವರೆಗೆಲ್ಲ ಅಪ್ಲೋಡ್ ಮಾಡಬೇಕು ನಾನು ಅಂತ ಒಂದು ತಲೆಯಲ್ಲಿ ಒಂದು ಜವಾಬ್ದಾರಿ ಥರ ಇರುತ್ತಲ್ವ. ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡೋದು ಅಥವಾ ಏನೋ ಒಂದು ಅಡುಗೆ ಐಟಮ್ಸ್ ಮಾಡುವಂಥದ್ದು, ಮನೆ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು, ಏನೋ ಒಂದು ಇರುತ್ತಲ್ವ. ಸೊ ಆ ಥರ ನಿಮಗೆ ಯಾವ ಕೆಲಸ ಇಷ್ಟ ಅಂತ ಅದನ್ನು ಸ್ವಲ್ಪ ಅಂಥ ಕೆಲಸಗಳನ್ನ ಬೆಳಗ್ಗೆ ಹೊತ್ತು ಇಟ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಷ್ಟ. ಏನಾದ್ರು ಚಳಿ ಆಗ್ತಾಯಿದೆ ಅಂದರೆ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಎಲ್ಲ ಎದ್ದೇಳಬೇಕು ಅಂದರೆ ತುಂಬ ಕಷ್ಟ. ನೀವು ಸ್ಟ್ರಾಂಗಾಗಿ ಮೋಟಿವೇಟ್ ಮಾಡಿಕೊಂಡ್ರೆ ಮಾತ್ರ, ಇಲ್ಲ ನಾನು ಎದ್ದೇಳಲೇಬೇಕು, ಈ ಕೆಲಸನ ಎದ್ದು ನಾನು ಮಾಡಲೇಬೇಕು ಅಂತ ಯಾವುದಾನ ಒಂದು ಸ್ಟ್ರಾಂಗ್ ಕೆಲಸ ಇಟ್ಕೊಂಡ್ರೆ ಮಾತ್ರ ಎದ್ದೇಳಕ್ಕೆ ಸಾಧ್ಯ. ಇಲ್ಲಾಂದರೆ ಅಯ್ಯೋ ನನಗೂ ಎಷ್ಟು ಸತಿ ಅನಿಸುತ್ತೆ ಗೊತ್ತಾ, ಅಯ್ಯೋ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಡು 6 ಗಂಟೆಗೆ ಎದ್ದೇಳೋಣ, ಅಯ್ಯೋ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ತಲೆಯಲ್ಲಿ ಅಯ್ಯೋ ಎಷ್ಟು ಕೆಲಸ ಇದೆ. ಈಗ ನಾನು 4:15ಗೆ ಎದ್ರೂ 5 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡೋಂಥದ್ದು. ಇದು ವಾಯ್ಸ್ ಓವರ್ ಕೊಟ್ಟು ಎಲ್ಲ ಅಪ್ಲೋಡ್ ಮಾಡೋಕ್ಕೆ ನೀವು ನಂಬಲ್ಲ ಎಷ್ಟು ಕೆಲವು ಸತಿ ತುಂಬಾ ಟೈಮ್ ತೊಗೊಳುತ್ತೆ. ಕೆಲವು ಸತಿ ಮೈಕೇ ವರ್ಕ್ ಆಗಲ್ಲ, ಫುಲ್ ರೆಕಾರ್ಡ್ ಮಾಡಿ ಇನ್ನೊಂದು ಸತಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸ್ತಾ ಇರುತ್ತೆ. ಸೊ ಆಗ ಟೈಮ್ ಮ್ಯಾನೇಜ್ಮೆಂಟ್ ಆಗಲ್ಲ. ಅದಕ್ಕೆ ಆ ಭಯ ಅಂತ ಇರುತ್ತಲ್ವ, ಅಯ್ಯೋ ನೆಕ್ಸ್ಟ್ ತಿಂಡಿ ಮಾಡಬೇಕು, ಮಕ್ಕಳನ್ನ ರೆಡಿ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು, ಹೊರಗಡೆ ಕ್ಲೀನ್ ಮಾಡ್ಕೋಬೇಕು. ಸೊ ಇದರದ್ದೆಲ್ಲ ಟೆನ್ಷನ್ನು ತಲೆಯಲ್ಲಿ ಕಾಡ್ತಾ ಇರುತ್ತಲ್ವ. ಸೊ ಅದಕ್ಕೇ ಏನು ಮಾಡಿಬಿಡ್ತೀನಿ ಅಂದರೆ, ಇಲ್ಲ ಆಗಲ್ಲ ಟೈಮ್ ಮ್ಯಾನೇಜ್ಮೆಂಟು ಅಂತ ಅಂದ್ಕೊಂಡು ತಲೆಯಲ್ಲೇ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೀನಿ. ಓಕೆ ಈಗ 4:15 5 ಗಂಟೆವರೆಗೂ ಈ ಕೆಲಸ, 5:30ವರೆಗೂ ಈ ಕೆಲಸ, ಆ ಥರ ತಲೆಯಲ್ಲಿ ಕೆಲಸ ಡಿವೈಡ್ ಆಗಿಬಿಡುತ್ತಲ್ವ. ಸೊ ಮಲ್ಕೋಬೇಕು ಅಂತ ಅನಿಸಲ್ಲ. ಆಮೇಲೆ ಸ್ನಾನ ಮಾಡೋಕ್ಕಿಂತ ತಲೆ ಸ್ನಾನ ಮಾಡೋದೆಲ್ಲ ಇದೆ ಅಂದರೆ ಅದಕ್ಕೊಂದು ಅರ್ಧ ಗಂಟೆ ಆಗೋಗುತ್ತೆ. ಸೊ ಆ ಥರ ಎಲ್ಲ ಟೈಮ್ ಶೆಡ್ಯೂಲ್ಸು ಡಿವೈಡ್ ಆಗೋಗುತ್ತಲ್ಲ, ಬೇಗ ಎದ್ದು ಕೆಲಸ ಮಾಡಿಕೊಂಡ್ರೆ ಬೆಸ್ಟು. ಆಮೇಲೆ ನೀವೇ ನೋಡಿ ಆಯಿತಾ, ಬೆಳಗ್ಗೆ ಯಾವಾಗಲೇ ಎದ್ದೇಳಿ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ, ಆ ಮೂಮೆಂಟ್ ಅಷ್ಟೇ ಒಂದು 10 ನಿಮಿಷ ನಮ್ಮನ್ನು ನಾವು ಟಾಲ್ರೇಟ್ ಮಾಡಿಕೊಂಡು ಹೇಗನ ಮಾಡಿ ಎದ್ಬಿಡಬೇಕು ಅಂತ ಸ್ಟ್ರಾಂಗಾಗಿ ಅಂದ್ಕೊಂಡ್ರೆ ಆ ಇಡೀ ದಿನ ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಡೆಫಿನೆಟ್ಲಿ ಈ ಥರ 4:15ಗೆಲ್ಲ ಎದ್ದಿದ್ದೀರಾ ಅಂದರೆ ಮಧ್ಯಾಹ್ನ ನಿದ್ದೆ ಚೆನ್ನಾಗಿ ಎಳೀತಾ ಇರುತ್ತೆ. ಒಂದು ಅರ್ಧ ಗಂಟೆ ಮಲ್ಕೊಳ್ಳಿ ಆಯಿತಾ, ಅದನ್ನು ಪವರ್ ನ್ಯಾಪ್ ಅಂತಾರೆ. ಡೆಫಿನೆಟ್ಲಿ ಮಲ್ಕೊಳ್ಳಿ. ಅದು ಸಂಜೆ 4 ಗಂಟೆ 3 ಗಂಟೆ ಹಂಗೆ ಮಲ್ಕೊಳ್ಳೋಕೆ ಹೋಗ್ಬಿಡಿ. ಊಟ ಮಾಡಿ ಒಂದು 20-30 ನಿಮಿಷ ಮಲ್ಕೊಳ್ಳೋಕೆ ಹೋಗ್ಬಿಡಿ. ಒಂದು 12 ಗಂಟೆ 12:30 ಊಟ ಮಾಡ್ತೀರಾ ಅಂದರೆ
1:15 ಅಥವಾ 1:15 ಅಷ್ಟೊತ್ತಿಗೆ ಒಂದು 20 ನಿಮಿಷ 30 ನಿಮಿಷ ಪವರ್ ನ್ಯಾಪ್ ಅಂತ ತೊಗೊಳ್ಳಿ. ಆಗ ಸ್ವಲ್ಪ ಎನರ್ಜಿ ರಿಜುವಿನೇಟ್ ಆಗುತ್ತೆ, ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಈಗ ಸಂಜೆನೂ ಕೆಲಸ ಇರುತ್ತೆ, ಸೆಕೆಂಡ್ ಹಾಫ್ ಅಂತ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ಅಷ್ಟೇ. ಸೊ ಫಸ್ಟ್ ಶಿಫ್ಟು ಬೆಳಗ್ಗೆ ಒಂದು ಶಿಫ್ಟ್ ಇರುತ್ತೆ, ಮತ್ತು ಜನರಲ್ ಶಿಫ್ಟ್ ಒಂದಿರುತ್ತೆ, ಅಂದರೆ 8 ಗಂಟೆಯಿಂದ 4 ಗಂಟೆವರೆಗೂ ಒಂದು ಶಿಫ್ಟ್ ಇರುತ್ತೆ ನಮ್ಗೆ ಲೇಡೀಸ್ದು. ಮತ್ತು ಸಂಜೆ ಹೊತ್ತು ಕೂಡ ರಾತ್ರಿ ನೈಟ್ ಶಿಫ್ಟ್ ಇರುತ್ತಲ್ಲ, ಆ ಶಿಫ್ಟಿಗೂ ಸ್ವಲ್ಪ ಪ್ರಿಪೇರ್ ಆಗಬೇಕಲ್ವ. ಸೊ ನಾವು ಯಾವಾಗ ಈ ರೀತಿ ಸ್ವಲ್ಪ ಪವರ್ ನ್ಯಾಪ್ ತೊಗೋತೀವಿ, ಆಗ ಸ್ವಲ್ಪ ನಮಗೆ ಎನರ್ಜಿ ಅನ್ನೋದು, ಇನ್ಫ್ಯಾಕ್ಟ್ ನಮಗೆ ಸಂಜೆ ಆಗ್ತಾ 6 ಗಂಟೆ 7 ಗಂಟೆ ಆಗ್ತಾ ಎನರ್ಜಿನೇ ಇರಲ್ಲ. ಅಂದರೆ ಎಲ್ಲರಿಗೂ ಇರಲ್ಲ ಅಂತಲ್ಲ, ಕೆಲವ್ರಿಗೆ ಸಂಜೆ ಹೊತ್ತು ಎನರ್ಜಿ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಬೆಳಗ್ಗೆ ಹೊತ್ತು ಎನರ್ಜಿ ಚೆನ್ನಾಗಿರುತ್ತೆ. ನೀವು ಆದಷ್ಟು ಮಾರ್ನಿಂಗ್ ಪರ್ಸನ್ ಆಗೋಕ್ಕೆ ಟ್ರೈ ಮಾಡಿ. ನಾನು ಈ ಥರ ಹೇಳ್ತಿದ್ದೀನಲ್ಲ, ಬಟ್ ನನಗೆ ಈವ್ನಿಂಗ್ ಪರ್ಸನ್ ಆಗೋಕ್ಕೇ ಇಷ್ಟ. ಸಂಜೆ ಹೊತ್ತೇ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ, ಇದ್ದೆ ಆ್ಯಕ್ಚುಲಿ ನಾನು ಓದೋ ಟೈಮಲ್ಲೆಲ್ಲನೂ ಅಷ್ಟೇ. ಬೆಳಗ್ಗೆ ಎದ್ದೇಳು ಅಂದರೆ ತುಂಬ ಕಷ್ಟ. ಬೇಕಾದ್ರೆ 4 ಗಂಟೆಗೆ ಮಲಗ್ತಾ ಇದ್ದೆ ನಾನು ಓದೋಬೇಕಾದ್ರೆ ಎಲ್ಲ 4 ಗಂಟೆಗೆ ಮಲಗಿಬಿಡ್ತಾಯಿದ್ದೆ. ಬಟ್ ಎದ್ದೇಳೋದು ಮಾತ್ರ 4 ಗಂಟೆಗೆ ಎದ್ದೇಳೋಕ್ಕಾಗ್ತಿರ್ಲಿಲ್ಲ, ಮಿನಿಮಮ್ 7 o'clock, ನೀವು ನಂಬಲ್ಲ. ಸೊ ಅಮ್ಮ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು, ಹೋಗೋದು, ಸ್ನಾನ ಮಾಡೋದು, ಬಾಕ್ಸ್ ತೊಗೊಂಡು ಹೋಗ್ಬಿಡೋದು, ಇಷ್ಟೇ ಇರ್ತಿತ್ತು. ತುಂಬ ರೇರ್ ಅವ್ರಿಗೇನಾದರೂ ಹುಷಾರಿಲ್ಲ ಅಂದರೆ ಮಾತ್ರ ನಾನು ಸ್ವಲ್ಪ ಹೊರಗಡೆ ಬಾಗಿಲಿಗೆ ನೀರು ಹಾಕೋದು, ಪಾತ್ರೆ ತೊಳ್ಕೊಡೋದು, ಈ ಥರದ್ದೆಲ್ಲ ಕೆಲಸ ಮಾಡ್ತಿದ್ದೆ. ಬಟ್ ಏನೇ ಆದರೂ ಕೂಡ ಆದಷ್ಟು ಸಂಜೆ ಹೊತ್ತು ನಾನು ಮಲಗೋದು 2 ಗಂಟೆ 3 ಗಂಟೆ ಓದ್ಕೊಂಡು ಮಲಗ್ತಾಯಿದ್ದೆ. 2 ಗಂಟೆಯಿಂದ ಒಂದು 7 o'clockವರೆಗೂ ಮಲಗ್ತಾಯಿದ್ದೆ ಅಷ್ಟೇ. ಓದೋದೆಲ್ಲ ನೈಟೇ, ಯಾಕೆಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ ಅಲ್ಲಿ. ಸೊ ಒಂದು 3-4 ಬಸ್ಸಸ್ಸು ಚೇಂಜ್ ಮಾಡಿಕೊಂಡು ಹೋಗಿ ಬರಬೇಕಿತ್ತು. ಸೊ ಇದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಬಂದಿದ ತಕ್ಷಣ ಸ್ವಲ್ಪ ಮಲಗ್ತಾಯಿದ್ದೆ. ಸಂಜೆ ಒಂದು 4 ಗಂಟೆ 5 ಗಂಟೆಗೆ ಬಂದಿದ ತಕ್ಷಣ 1 hour ಚೆನ್ನಾಗಿ ಮಲಗಿಬಿಡ್ತಾಯಿದ್ದೆ. ರಾತ್ರಿ ನಿದ್ದೆ ಬರಲ್ಲ, ಒಂಥರ ಒದ್ದಾಡ್ತಾ ಇರ್ತೀವಿ. ನೀವೇ ಅಬ್ಸರ್ವ್ ಮಾಡ್ತಿರ್ಬೋದಲ್ವ ಫ್ರೆಂಡ್ಸ್, ಯಾವಾಗಲೇ ನಾವು ಸಂಜೆ ಹೊತ್ತೇನಾದ್ರು ನಿದ್ದೆ ಮಾಡಿದ್ದೀವಿ ಅಂದರೆ ನೈಟು ನಮಗೆ ನಿದ್ದೆನೇ ಬರಲ್ಲ. ಎಷ್ಟೊತ್ತಾದರೂ ಒಂಥರ ಒದ್ದಾಡ್ತಾ ಇರ್ತೀವಿ, ನಿದ್ದೆನೇ ಸರಿ ಹೋಗಲ್ಲ. ಸೊ ಅದಕ್ಕೆ ಯಾವಾಗಲೇ ಆಗಲಿ ಸಂಜೆ ಹೊತ್ತು ಮಲ್ಗೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಈಗ ಬೆಳಗ್ಗೆ ಒಂದು ಇಷ್ಟೆಲ್ಲ ಮಾಡೋಷ್ಟರಲ್ಲೇ ಒಂದು 3/4 ಗಂಟೆ ಹೋಗುತ್ತೆ. ಆಮೇಲೆ ದೇವ್ರ ಪೂಜೆ ಮಾಡೋಕ್ಕೆ ಅಂತ ಬಂದಿದ್ದಿದ್ದು. ಇಲ್ಲಿ ಏನು ನಿಂಬೆಹಣ್ಣು ತೋರಿಸ್ತಾ ಇದ್ದೀನಲ್ಲ, ಮನೆ ದೇವ್ರಿಗೆ ಹೋಗಿದ್ವಲ್ಲ, ಅಲ್ಲಿ ಮುತ್ಯಾಲಮ್ಮ ದೇವಸ್ಥಾನ ಅಂತ, ಅಲ್ಲಿ ಪೂಜೆ ಮಾಡಿ ನಿಂಬೆಹಣ್ಣು ಮತ್ತು ತೀರ್ಥದ ಕಾಯಿ ಅಂತ ಹೇಳ್ತಾರೆ, ಆ ತೆಂಗಿನಕಾಯಿ ಕೊಡ್ತಾರೆ. ಅದನ್ನು ತೊಗೊಂಬಂದು ಈಗ ದೇವ್ರ ಮನೇಲಿಟ್ಟು ಪೂಜೆ ಮಾಡಬೇಕಾಗತ್ತೆ. ಅದು ಸ್ವಲ್ಪ ಮನೆ ದೇವ್ರದ್ದು ಒಳ್ಳೆಯದು. ಆಮೇಲೆ ಅದನ್ನು ಕಾಯಿ ಹೊಡೆದು ಯೂಸ್ ಮಾಡ್ಕೋಬೋದು, ಏನಾದ್ರು ಸ್ವೀಟ್ ಮಾಡ್ಕೋಬೋದು. ಸೊ ಆ ಥರ ಪದ್ಧತಿ ಇರುತ್ತೆ. ನಿಂಬೆಹಣ್ಣು ಅಷ್ಟೇ ಒಂಥರ ಕೊಡ್ತಾರಲ್ಲ, ಅದನ್ನು ತಂದು ಪೂಜೆ ಮಾಡಬೇಕು. ಸರಿ, ಅದನ್ನೆಲ್ಲ ಪೂಜೆ ಮಾಡಿ ಈಗ ದೇವ್ರ ಮನೆಯಲ್ಲೂ ಅಷ್ಟೇ ದೀಪ ಹಚ್ತೀವಲ್ವ. ಈಗಂತೂ ಏನೇ ಬ್ಯುಸಿ ಇದ್ದರೂ ಕೂಡ ಕೆಲವು ಸತಿ ನಾನು ದೀಪ ಹಚ್ತಾ ಇರಲಿಲ್ಲ, ಹಂಗೆ ಪೂಜೆ ಮಾಡಿಬಿಡ್ತಿದ್ದೆ. ನೆಕ್ಸ್ಟ್ ಆಮೇಲೆ ಅಂದ್ಕೊಂಡೆ, ಒಂದು 15 days 20 days ಬ್ಯಾಕ್ ಫ್ರೆಂಡ್ಸ್, ಅವತ್ತು ನನಗೆ ನಾನೇ ಪ್ರಾಮಿಸ್ ಮಾಡ್ಕೊಂಡಿದ್ದಿದ್ದು, ಏನೇ ಆಗಲಿ ಡೈಲಿ ದೇವ್ರ ದೀಪ ಹಚ್ಚಬೇಕು, ನಾನು ಎಷ್ಟೇ ಕಷ್ಟ ಆಗಲಿ ದೇವ್ರ ದೀಪ ಹಚ್ಚಬೇಕು ಅಂತ. ಸೊ ಪ್ರತಿದಿನ ಅಟ್ಲೀಸ್ಟ್ ಒಂದು ಹೊತ್ತು, ಅಥವಾ ಮಂಗಳವಾರ ಶುಕ್ರವಾರ ಗುರುವಾರ ಬಾಬದ ದಿನ ಎಲ್ಲ 2 ಹೊತ್ತೂ ಮಾಡ್ತೀನಿ. ಸೊ ಏನೇ ಆದರೂ ಕೂಡ ದೇವ್ರ ದೀಪ ಮಾಡಿ, ಏನಾದ್ರು ಹೊರಗಡೆ ಹೋಗಬೇಕು ಅಂದ್ರೂ ಅಷ್ಟೇ ದೇವ್ರ ದೀಪ ಹಚ್ಚಿ ಆಮೇಲೆ ಕೈ ಮುಗ್ದು ಹೋಗೋದು. ಒಂಥರ ಏನೋ ಹೋಗೋ ಕೆಲಸ ಚೆನ್ನಾಗಾಗುತ್ತೆ, ಇಲ್ಲ ಚೆನ್ನಾಗಾಗದೇ ಇದ್ರೂ ಕೆಟ್ಟದಾಗಂತೂ ಏನೂ ಆಗಲ್ಲ ಅಂತ ಒಂದು ಪಾಸಿಟಿವಿಟಿ. ನೆಕ್ಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಸ್ವಲ್ಪ ಬಿಡಿಸ್ಕೊಳ್ಳೋ ಕೆಲಸ ಎಲ್ಲ ಇತ್ತು, ಅದನ್ನು ಬಿಡಿಸ್ಕೊತಾ ಇದ್ದೀನಿ. ಇದೊಂದು 1/4 ಗಂಟೆ ಟೈಮ್ ಆಗುತ್ತೆ ಆಯಿತಾ. ಹಿಂದಿನ ರಾತ್ರಿ ತುಂಬಾ ಸುಸ್ತಾಗಿ ಹೋಗಿತ್ತು, ಒಂದು 10 ಗಂಟೆಗೆಲ್ಲ ಬೇಗ ಮಲಗಿದ್ದಿತ್ತು. ಸೊ ಅದೂ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ನಾವು ಬೆಳಗ್ಗೆ ಎದ್ದೇಳಬೇಕು ಅಂದರೆ ಹಿಂದಿನ ದಿನ ಆದಷ್ಟು ಲೈಟಾಗಿ ಊಟ ಮಾಡಿ. ನೀವು ಯಾವಾಗ ಹೆವಿಯಾಗಿ ಊಟ ಮಾಡ್ತೀರಾ ಬೆಳಗ್ಗೆ ಎದ್ದೇಳಕ್ಕೆ ತುಂಬ ಕಷ್ಟ ಆಗುತ್ತೆ. ಎದ್ರೂ ಕೂಡ ಒಂಥರ ಮಂಕಾಗಿರ್ತೀವಿ, ಆ್ಯಕ್ಟಿವ್ ಆಗಿರಲ್ಲ, ನಿದ್ದೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಏನೇ ಆದರೂ ಕೂಡ ಹಿಂದಿನ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಲೈಟಾಗಿ ಊಟ ಮಾಡಿದ್ರೆ ಆರಾಮಾಗಿ ಎದ್ದೇಳ್ಬೋದು. 2-3 ದಿನ ಅಷ್ಟೇ ಕಷ್ಟ ಆಗೋದು. ಎದ್ದಿದ ತಕ್ಷಣವೇ ಸ್ವಲ್ಪ ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳೋದು ಅಥವಾ ಸ್ನಾನ ಮಾಡಿಬಿಡೋದು, ಈ ಥರ ಇದೆಲ್ಲ ಮಾಡಿದ್ರೆ ಮಾತ್ರ ಆರಾಮಾಗಿ ಮೇಂಟೈನ್ ಮಾಡ್ಕೋಬೋದು. ನಾವು ಅಂದ್ಕೊಳ್ಳೋದಷ್ಟೇ, ಆ್ಯಕ್ಚುಲಿ ನಮ್ಮ ಬಾಡಿ ನಾವು ಹೇಳ್ದಂಗೆ ಕೇಳುತ್ತೆ. ನಾವು ಅದನ್ನು ಸುಖವಾಗಿ ಸಾಕೋದು ಅಥವಾ ಆ್ಯಕ್ಟಿವ್ ಇಲ್ದಂಗೆ ಆರಾಮಾಗಿ ಎದ್ದು ಹೀಗೆ ಇಷ್ಟ ಬಂದಂಗೆ ಕೆಲಸ ಮಾಡ್ಕೊಳ್ಳೋದು, ಹೀಗೆ ಬಾಡಿನ ಬೆಳೆಸ್ತಾ ಇದ್ದರೆ ನಮ್ಮ ಬಾಡಿನೂ ಅದೇ ಥರ ಅಡ್ಜಸ್ಟ್ ಆಗಿಬಿಡುತ್ತೆ. ಕೆಲವರು ಅಂತಾರೆ, ನನ್ನ ಕೈಲಿ
ಹೇಳೋಕ್ಕೆ ಆಗಲ್ಲ ಅಂತ. ಆ್ಯಕ್ಚುಲಿ ನಾನು ಹಾಗೆ ಹೇಳ್ತಿದ್ದೆ, ನನ್ನ ಕೈಲಿ ಆಗೋದೇ ಇಲ್ಲ, ಏನೇ ಆದರೂ ನನ್ನ ಕೈಲಿ ಆಗಲ್ಲ ಅಂತ. ಬಟ್ ಫ್ರೆಂಡ್ಸ್, ಆ್ಯಕ್ಚುಲಿ ಈ ಕಷ್ಟನೇ ಇಲ್ಲ ಅಂತಲ್ಲ, ನಾನೇನೋ ತುಂಬ ಈಸಿ ಅಂತ ಹೇಳಲ್ಲ. ಬಟ್ ನಾವು ಅಂದ್ಕೊಳ್ಳೋವರೆಗೂ ಅಷ್ಟೇ, ಅದನ್ನು ಸ್ಟ್ರಾಂಗಾಗಿ ಅಂದ್ಕೊಳ್ಳೋದು ಅಷ್ಟು. ಆಮೇಲೆ ಅಂದ್ಕೊಳ್ಳೋ ಜೊತೆಗೆ ಅದನ್ನು ಎಕ್ಸಿಕ್ಯೂಷನ್ ತರಬೇಕು, ಅಂದರೆ ಮಾಡಬೇಕು ನಾವು. ಆಗ ಅಂದ್ಕೊಂಡು ಮಾಡಿದಾಗ ಒಂದು 3 ದಿನಕ್ಕೆ 4 ದಿನಕ್ಕೆ ನಮ್ಮ ಬಾಡಿ ಅಡ್ಜಸ್ಟ್ ಆಗೋಗುತ್ತೆ. ನೀವು ಬೇಡ ಅಂದ್ರೂ ನಮ್ಮ ಬಾಡಿ ಎದ್ದೇಳ್ತಾ ಇರುತ್ತೆ. ಸೊ ಆಮೇಲೆ ಈಗ ಮುಂದೆ ಎಲ್ಲ ಕ್ಲೀನ್ ಮಾಡಿ, ಈಗ ವಾಕಿಂಗ್ ಬಂದಾಯಿತು. ವಾಕಿಂಗ್ ಮಾಡಿ ಬಂದಾಗ ಅದು ತುಂಬ ಸುಸ್ತಾಗಿಬಿಡುತ್ತೆ. ಆಮೇಲೆ ಮತ್ತೆ ಅಡುಗೆ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂದ್ಕೊಂಡು ಕೂತ್ಕೊಂಡು ಬಿಡಿಸ್ಕೊತಾ ಇದ್ದೀನಿ. ಇದೊಂದು 20 ನಿಮಿಷ ಅಷ್ಟೇ, ನಾವು ಅಂದ್ಕೊಳ್ಳೋದಷ್ಟೇ ಲೇಟ್ ಆಗುತ್ತೆ ಅಂತ ಫಾಸ್ಟಾಗಿ ಕೆಲಸ ಮಾಡ್ಕೊಂಬಿಟ್ರೆ. ಆಮೇಲೆ ಬೆಳಗ್ಗೆ ಹೊತ್ತು ನೋಡಿ, ನೀವು ಕೂತ್ಕೊಂಡಿರ್ತೀರ, ಸುಸ್ತಾಗುತ್ತೆ. ಸಂಜೆ ಹೊತ್ತು ಅಷ್ಟೇ, ನಾನು ಕಾಲೇಜಿಂದ ಬಂದಿದ ತಕ್ಷಣ ತುಂಬ ಸುಸ್ತು. ಈಗಂತೂ ನನಗೆ ಎನರ್ಜಿನೇ ಇರಲ್ಲ, ಅಷ್ಟು ಕೆಲಸ ಇರುತ್ತೆ, ಅಲ್ಲೂ ಕೆಲಸ ಇರುತ್ತೆ. ಆಮೇಲೆ ಎಲ್ಲ ಟ್ರಾವೆಲ್ ಮಾಡ್ಕೊಂಬಂದಿರ್ತೀವಲ್ವ, ಸಂಜೆ ಹೊತ್ತು ಸಿಕ್ಕಾಬಟ್ಟೆ ಕಷ್ಟ ಆಗ್ತಿರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ, ಕೂತ್ಕೊಂಡು ಏನಾದರೂ ಕೆಲಸ ಮಾಡ್ಕೊಳ್ಳೋಂಥದ್ದು ಮಾಡ್ಕೋತಾ ಇರ್ತೀನಿ. ಸೊ ನಮ್ಮದು ಹೌಸ್ ವೈಫ್ಗಳದ್ದು ಅಥವಾ ಯಾವುದೇ ವರ್ಕಿಂಗ್ ವಿಮೆನ್ ಏನೇ ಇದ್ದರೂ ಕೂಡ ನಾವು ವರ್ಕ್ ಬ್ಯಾಲೆನ್ಸ್ ಹೆಂಗೆ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲಸ ಅದನ್ನು ಮಾಡಲೇಬೇಕು, ಈ ಕೆಲಸ ಮಾಡಲ್ಲ ಆ ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೆ ಆಗಲ್ಲ. ಬಟ್ ಹೇಗೆ ಅದನ್ನು ಡಿವೈಡ್ ಮಾಡ್ಕೋತೀವಿ, ಯಾವ ರೀತಿ ಕೆಲಸ ಮಾಡ್ಕೋತೀವಿ, ಆ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಕೆಲಸ ಮಾಡ್ಕೊಳ್ಳೋಂಥದ್ದು ಈಸಿ. ಸೊ ಇಲ್ಲಿ ನಾನು ಎಲ್ಲ ತರಕಾರಿ ತಂದಿದ್ರಲ್ಲ, ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೀನ್ಸು ಯಾವಾಗಲೂ ಅಷ್ಟೇ, ಆ ಕಡೆ ಈ ಕಡೆ ತೊಟ್ಟಿರುತ್ತಲ್ಲ, ಅದನ್ನು ಬಿಡಿಸಿ ಇಟ್ಕೊಂಬಿಟ್ರೆ ಕಟ್ ಮಾಡ್ಕೊಳ್ಳೋಂಥದ್ದು ಈಸಿ, ಆಮೇಲೆ ಯೂಸ್ ಮಾಡ್ಕೊಳ್ಳೋದು ಈಸಿ. ತುಂಬ ದಿನಗಳ ಕಾಲ ಸ್ವಲ್ಪ ಸ್ಟೋರ್ ಮಾಡ್ಕೋಬೋದು ನೀಟಾಗಿ. ಬಟ್ ಈ ನಡುವೆ ಅಂತೂ ನಾವು ಸ್ಟೋರ್ ಮಾಡೋ ಅವಶ್ಯಕತೆ ಏನಿಲ್ಲ, ಮನೆ ಹತ್ರನೇ ಫ್ರೆಶ್ಶಾಗಿ ತರಕಾರಿ ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ಅದನ್ನೇ ತಂದು ಮಾಡ್ಕೋತಾ ಇರ್ತೀನಿ. ತರೋದು ಕೂಡ 1/4 kg ಅಷ್ಟೇ ತರ್ತೀನಿ. ಇಲ್ಲಾಂದರೆ ಕೆಲವು ಸತಿ ಅವರು ಅಂಕಲು ಆಂಟಿ ಇಬ್ಬರು ಪರಿಚಯ, ತರಕಾರಿ ಅಂಕಲ್ ಆಂಟಿ ಅಂತ ಇರುತ್ತಲ್ಲ, ಅವ್ರ ಫೋನ್ ನಂಬರು ಇಸ್ಕೊಂಬಿಟ್ಟಿರ್ತೀನಿ. ಅವ್ರಿಗೆ ಕೇಳಿರ್ತೀನಿ, ಒಂದು 20 ರೂಪಾಯಿಗೆ ಪಲಾವ್ಗೆ ತರಕಾರಿ ಕೊಡಿ ಅಂದರೆ ಕೊಟ್ಬಿಡ್ತಾರೆ ಅಷ್ಟೇ, ಎಲ್ಲ ಮಿಕ್ಸಾಗಿ ತರಕಾರಿ. ಇದು 30 ರೂಪಾಯಿಗೆ ಆಯಿತಾ. ಕೆಲವು ಸತಿ ತರಕಾರಿ ಜಾಸ್ತಿ ಹಾಕಿ ಏನಾದ್ರು ಐಟಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೇ ಯಾವಾಗಲೂ ಅವ್ರ ಪರಿಚಯ ಬೇರೆ ಹತ್ರನೇ ಇರೋದು, ಪರಿಚಯ ಇದಾರಲ್ಲ. ಸೊ ಯಾವಾಗ ಬೇಕೋ ಆಗ ಫ್ರೆಶ್ಶಾಗಿ ತೊಗೊಬಂದು ಆ ಮಜಾನೇ ಬೇರೆ ಆ್ಯಕ್ಚುಲಿ. ಫ್ರಿಜ್ಜಲ್ಲಿಟ್ಟು 3 ದಿನ ಆದಮೇಲೆ ಆ ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ಅಡುಗೆ ಮಾಡೋ ಮಜಾನೇ ಬೇರೆ. ಇಲ್ಲಿ ಫ್ರೆಶ್ಶಾಗಿರುತ್ತಲ್ಲ, ಅದನ್ನು ಕಟ್ ಮಾಡೋದಿರ್ಬೋದು, ಬಳಸೋದಿರ್ಬೋದು, ಆಮೇಲೆ ಟೇಸ್ಟ್ ವೈಸ್ ಇರ್ಬೋದು, ಅದೂ ಅಷ್ಟೇ ಫ್ರೆಶ್ಶಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಯಾವಾಗಲೂ ತೊಟ್ಟು ಬಿಡಿಸಿ ಇಟ್ಕೊಂಡ್ರೆ ಬೆಸ್ಟು. ಜೊತೆಗೆ ಹಾಲು, ಮೊಸರು ಅದೆಲ್ಲ ತಂದಿದ್ರಲ್ಲ, ಅದನ್ನೆಲ್ಲ ಎತ್ತಿಟ್ಟಿದ್ದೆ. ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿರ್ತೀನಿ, ಆಮೇಲೆ ಹೊರಗಡೆ ಇಟ್ಟಿರ್ಬಿಟ್ಟಿರ್ತೀನಿ. ಆಮೇಲೆ ನೆಕ್ಸ್ಟ್ ಕಾಯ್ಸೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಕೊಂಡು ಎಲ್ಲ ಹೊರಗಡೆ ಇಟ್ಟಿದ್ದೀನಿ. ಈ ತೊಟ್ಟೂ ಅಷ್ಟೇ ಬಿಡಿಸೋಷ್ಟೊತ್ತಿಗೆ ಕೆಲವು ಸತಿ ಅದು ಅಡುಗೆ ಮಾಡೋ ಟೈಮಲ್ಲಿ ಹೆಂಗೆ ಅನಿಸುತ್ತೆ ಅಂದರೆ, ಫಸ್ಟೇ ಬಿಡಿಸ್ಕೊಂಡು ಇಟ್ಕೊಂಡ್ಬಿಡ್ಬೇಕಾಗಿತ್ತು ಅಂತ. ಸಣ್ಣ ಪುಟ್ಟದನ್ನೇ ಅಡುಗೆ ಊಟ ಮಾಡೋ ಟೈಮಲ್ಲಿ ಅಯ್ಯೋ ಫಸ್ಟೇ ಮಾಡಿ ಇಟ್ಕೊಂಡ್ಬಿಡ್ಬೇಕಾಗಿತ್ತು, ಕೊತ್ತಂಬರಿನೂ ಫಸ್ಟೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಆ ಟೈಮಿಗೆ ಅಡುಗೆ ಮಾಡೋದೇ ಒಂದು ದೊಡ್ಡ ಪ್ರೊಸೀಜರು. ಆ ಟೈಮಿಗೆ ಬಿಡಿಸ್ಕೊಂಡು ಕುತ್ಕೋತೀವಿ, ಆಗ ಬಿಡಿಸ್ಕೊಂಡು ಅಡುಗೆ ಮಾಡ್ಕೋತೀವಿ, ಅವೆಲ್ಲ ಕಷ್ಟ ಆಗುತ್ತೆ. ಸ್ವಲ್ಪ ಮೀಲ್ ಪ್ರಿಪ್ರೇಷನ್ ಅಂತ ಹೇಳ್ತೀವಲ್ವ, ಸ್ವಲ್ಪ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಸಾಂಬಾರು ಮಾಡ್ತೀವಿ ಅಂದರೆ ಅದರ ರಿಲೇಟೆಡು ಸ್ವಲ್ಪ ಹಿಂದಿನ ದಿನವೇ ರೆಡಿ ಮಾಡ್ಕೊಳ್ಳೋದು, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಕುತ್ಕೊಂಡು ರೆಡಿ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾವು ಸ್ವಲ್ಪ ಸ್ಟ್ರೇನ್ನ ಕಡಿಮೆ ಮಾಡ್ಕೋಬೋದು. ನೋಡಿ, ನಾನು ಹೇಳಿದ್ನಲ್ಲ, ಆ ಫ್ರೆಶ್ನೆಸ್ ನೋಡ್ತಾ ಇದ್ರೇ ಅಡುಗೆ ಮಾಡಬೇಕು, ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ನೀವು ನೋಡಿ, ಆದಷ್ಟು ಫ್ರೆಶ್ಶಾಗಿರೋ ತರಕಾರಿನೇ ತೊಗೊಂಬನ್ನಿ, ಅದನ್ನೇ ಯೂಸ್ ಮಾಡಿ. ಬಟ್ ತಂದ್ರೂ ಕೂಡ ಏನಾದ್ರು ಸ್ಟೋರ್ ಮಾಡ್ಕೋಬೇಕು ಅಂದರೆ 3 ದಿನ ಮ್ಯಾಕ್ಸಿಮಮ್. ಈಗ ಈರುಳ್ಳಿ ಅದೆಲ್ಲ ನಾವು ತರ್ತೀನಿ 100 ರೂಪಾಯಿಗೆ 5 kg 6 kg ಅದನ್ನೆಲ್ಲ ತಂದು ಒಣಗಾಕೊಳ್ಳೋದು, ಬಿಸಿಲಿಗೆ ಇಟ್ಕೊಳ್ಳೋದು, ಬೆಳ್ಳುಳ್ಳಿ ಎಲ್ಲ ತಂದ್ಕೊಳ್ಳೋದು, ಶುಂಠಿ ಇದನ್ನೆಲ್ಲ ತಂದು ಸ್ಟೋರ್ ಮಾಡ್ಕೋತೀನಿ ನಾನು ಅಷ್ಟೇ. ಬಟ್ ಯಾವ್ದು ನಾನು ಫ್ರೆಶ್ಶಾಗಿ ತಂದ್ಕೋಬೋದು, ಅದನ್ನು ಫ್ರೆಶ್ಶಾಗಿ ತಂದ್ಕೋತೀನಿ. ನೀವೂ ಅಷ್ಟೇ, ಆಪ್ಷನ್ ಇಲ್ಲ, ತುಂಬ ದೂರ ಇದೆ ಅಂದರೆ ಒಂದು 3 ದಿನಕ್ಕೆ ಆಗುವಷ್ಟು ಮಾತ್ರ ತಂದು ಇಟ್ಕೊಂಡ್ರೆ ಬೆಸ್ಟು ಅಂತ ಅನಿಸುತ್ತೆ. ನೆಕ್ಸ್ಟ್ ಈಗ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಕಡೆ వంకాయ ಬಜ್ಜಿ ಅಂತ ಹೇಳ್ತಾರೆ, ಅಂದರೆ ಬದನೆಕಾಯಿ ಬಜ್ಜಿ. ಫಸ್ಟ್ ಏನು ಮಾಡಬೇಕು ಅಂದರೆ, ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ, ಸಣ್ಣದು ಎಳೆ ಬದನೆಕಾಯಿ, ಗುಂಡು ಬದನೆಕಾಯಿ ಎಳೆದು, ಅದು ತುಂಬ ಇಂಪಾರ್ಟೆಂಟು, ಎಳೆದು ತೊಗೊಳ್ಬೇಕು. ಅದನ್ನು ಒಂದು 4 ಭಾಗ ಮಾಡಿ ಅದನ್ನು ಹಾಕ್ಕೋಬೇಕು. ನಾನಿಲ್ಲೊಂದು 5 ಬದನೆಕಾಯಿ ತೊಗೊಂಡಿದ್ದೀನಿ, ಜೊತೆಗೆ ಒಂದು 5 ಜಾಮ್ ಟೊಮೆಟೊ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊ ತೊಗೊಂಡ್ರೆ ಒಂದು 2-3 ಸಾಕಾಗುತ್ತೆ. 5 ಜಾಮ್ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 8, ನಮ್ಮದು ಅಷ್ಟು ಖಾರ ಇಲ್ಲ, ಅದಕ್ಕೆ 8ನ್ನ ಹಾಕಿ ಇದಿಷ್ಟನ್ನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ಸೊ ಗುಂಡು ಬದನೆಕಾಯಿ,
ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಲ್ಲ, ಇಡೀದೇನೆ ಬರೀ ಬದನೆಕಾಯಿನೂ ಮತ್ತು ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತೊಳಿಬೇಕು. ಆ ಕಟ್ ಮಾಡೋ ಬೇಕಾದ್ರೂ ಎಷ್ಟು ಹೊರಗಡೆಯಿಂದ ಟೊಮ್ಯಾಟೊ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಬದನೆಕಾಯಿನೂ ಅಷ್ಟೇ. ಬಟ್ ಒಳಗಡೆ ಹೋದರೆ ಹುಳಗಳು, ವೈಟ್ ಹುಳಗಳು. ಸೊ ಅದು ಯಾವಾಗ ಕಟ್ ಮಾಡ್ಕೊತೀನಿ ಆ ಟೈಮಲ್ಲೆಲ್ಲ ಚಾಕುನ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಕೇರ್ಫುಲ್ಲಾಗೇ ಟೊಮ್ಯಾಟೊ ಕಟ್ ಮಾಡ್ಕೋಬೇಕು. ಈ ನಡುವೆ ಅಂತೂ ಅದು ಏನೇನು ಪೆಸ್ಟಿಸೈಡ್ಸ್ ಹಾಕ್ತಾರೋ ಏನು ಹಾಕಿದ್ರೂ ಕೂಡ ಅದು ಒಳಗಡೆಯಿಂದ ಹುಳ ಸೇರಿಕೊಂಡಿರುತ್ತೆ ಚಿಕ್ಕದೊಂದು ಹೋಲ್ ಮೂಲಕ. ಅದಕ್ಕೆ ಆದಷ್ಟು ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಅದೊಂದು ವಿಸಿಲ್ ಬಂದರೆ ಸಾಕು, ಎಲ್ಲ ಸಾಫ್ಟ್ ವೆಜಿಟೇಬಲ್ಸ್ ಅಲ್ವಾ. ಒಂದು ವಿಸಿಲ್ ಬಂದಾದಮೇಲೆ ಈ ರೀತಿ ಸ್ಮ್ಯಾಶರ್ ಇರುತ್ತಲ್ವ, ಸೊ ಇದು ಬೇರೆ ತೊಗೋಬೇಕು. ಇದು ಆಲ್ಮೋಸ್ಟ್ ಎಲ್ಲ ಸೌದೋಗಿದೆ. ಅದರದ್ದು ಆಯಸ್ಸು ಹತ್ತತ್ರ ಒಂದು 15-17 ವರ್ಷ ಆಯ್ತೇನೋ ಅದು ಮಸಿಯೋ ಕೋಲು. ಅದಾದಮೇಲೆ ಸಣ್ಣದಾಗಿ ಅದು ಕುಕ್ಕರ್ಗೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಬೆಳ್ಳುಳ್ಳಿ ನಾನು ಬಿಡಿಸ್ಕೊಂಡಿದ್ನಲ್ಲ, ಅದಿಷ್ಟು ಬೇಡ, ಒಂದು 8 ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡಿಕೊಂಡು ಜಜ್ಕೊಂಡು ಇಟ್ಕೊಂಡಿರಿ. ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ, ಕೊತ್ತಂಬರಿ, ಇದಿಷ್ಟು ಹಸಿದಿನ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಕೊಡಬೇಕು ಅಷ್ಟೇ. ಸೊ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಅಲ್ಲೇನು ತೋರಿಸ್ತಾ ಇದ್ದೆ ಅಂದರೆ, ಡೈಲಿ ಗೊತ್ತಾ ನಾವು ಅನ್ನೋದಷ್ಟೇ ರಜಾ ಸಿಕ್ಕಿದೆ ಅಂತ ಬೆಳಗ್ಗೆ ಹೊತ್ತು 4:15 ಕೆಲವು ಸತಿ ಎಚ್ಚರ ಹಾಕ್ಬಿಟ್ರೆ, 2 ಗಂಟೆ ಕೆಲವು ಸತಿ ಎಚ್ಚರ ಹಾಕ್ಬಿಟ್ರೆ ಎದ್ದು ನಾನು ಏನು ಮಾಡ್ತಿದ್ದೆ, ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ದೆ. ಅಷ್ಟು ಕೆಲಸ ಇರುತ್ತೆ. ಸೊ ನಾವು ಅಂತ ಇದ್ರಲ್ಲ ರಜಾ ಇದೆ ಅಂತ ಟೀಚರ್ಸ್ಗಳಿಗೆ ಯಾವ ರಜಾ ಇದ್ದರೂ ಕೂಡ ಅದ್ರ ತಕ್ಕ ಕೆಲಸ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಬೆಳಗ್ಗೆ ನನಗೆ ಕೆಲವು ಸತಿ ರಾತ್ರಿ ಹೊತ್ತು ನಿದ್ದೆ ಬರ್ತಿರ್ಲಿಲ್ಲ, 1 ಗಂಟೆ 2 ಗಂಟೆಗೆ ನಿದ್ದೆ ಬರ್ತಿರ್ಲಿಲ್ಲ. ಅದರದ್ದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. 2 ಗಂಟೆಗೆ ಎದ್ದು ಕರೆಕ್ಷನ್ ಮಾಡುವಂಥದ್ದು. ಯಾವಾಗಲೇ ಇರಲಿ, ಕೆಲವು ಸತಿ ಕೆಲಸ ಇದೆ ಅಂದರೆ ನಿದ್ದೆನೇ ಬರಲ್ಲ, ಆ ಥರ ಆಗ್ತಾಯಿರುತ್ತೆ. ಈಗ ಸುಮಾರು ಜನ ವೈಟ್ ಪಲಾವ್ ಯಾವ ರೀತಿ ಮಾಡೋದು ಅಂತ ಕೇಳ್ತಾ ಇರೋದನ್ನೇ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಒಂದು 4, ಶುಂಠಿ, ಬೆಳ್ಳುಳ್ಳಿ, ಇಷ್ಟು ಕಾಯಿ, 2 ದಪ್ಪ ಸೈಜು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸೋಂಪು, ಇದಿಷ್ಟೂ ಇಟ್ಕೊಂಡಿದ್ದೀನಿ. ಪಲಾವ್ ಎಲೆ ಇಟ್ಕೊಂಡಿದ್ದೀನಿ, ಅದು ಬಂದು ಒಗ್ಗರಣೆಗೆ ಹಾಕುವಂಥದ್ದು. ಸೊ ನೀವು ಇದೇ ಮೆಥಡಲ್ಲಿ ಫಾಲೋ ಮಾಡಿ ನೋಡಿ, ವೈಟ್ ಪಲಾವ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಏನು ಗೊತ್ತಾ, ಕಾಯಿ ತುಂಬ ಹಾಕಕ್ಕೆ ಹೋಗಬೇಡಿ. ನೀವು ಹೋಟೆಲ್ ಸ್ಟೈಲ್ ಬೇಕು, ಮದುವೆ ಮನೆ ಸ್ಟೈಲಲ್ಲಿ ಬೇಕು ಅಂದರೆ ಅವ್ರು ಕಾಯಿ ಜಾಸ್ತಿ ಹಾಕಲ್ಲ, ಈರುಳ್ಳಿ ಜಾಸ್ತಿ ಹಾಕ್ತಾರೆ, ಅದೇ ಫ್ಲೇವರ್ ಜಾಸ್ತಿ. ನಿಮಗೆ ನೀವು ಮೆಣಸು, ಈರುಳ್ಳಿ ಆ ಥರ ತಿನ್ನಲ್ಲ ಅಂದರೆ ಕಾಯಿ ಹಾಕ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಅದೆಲ್ಲ ಏನು ತೋರಿಸ್ನಲ್ಲ ಅದನ್ನೆಲ್ಲ ತರಿಯಾಗಿ ರುಬ್ಕೊಂಡ್ರೆ ಸಾಕು, ನುಣ್ಣಗೆ ರುಬ್ಕೋಬೇಕು ಅಂತ ಏನಿಲ್ಲ. ಈಗ ಒಂದು ಕುಕ್ಕರ್ ಇಟ್ಟು ಪಲಾವ್ ಎಲೆ ಹಾಕಿ ಅದು ಸ್ವಲ್ಪ ಇದಾದಮೇಲೆ ತರಕಾರಿ ನೋಡಿ, ಎಷ್ಟು ತರಕಾರಿ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ನೆನೆಸ್ಕೊಂಡಿರೋಂಥ ಬಟಾಣಿ ಹಾಕ್ಬೋದು ಅಥವಾ ಹಸಿ ಬಟಾಣಿನೇ ಹಾಕ್ಬೋದು. ಸೊ ನಾನು ಸ್ವಲ್ಪ ತರಕಾರಿ ಜಾಸ್ತಿ ಹಾಕೋಕ್ಕೇ ಇಷ್ಟಪಡ್ತೀನಿ. ಇದು 1.5 ಪಾವು ಅಷ್ಟು ಮಾಡ್ತಾ ಇರೋದು. ಅದಕ್ಕೇ ಎಷ್ಟು ಅದ್ರ ಈಕ್ವಲಾಗೇ ತರಕಾರಿ ಹಾಕಿದ್ರೆ ತರಕಾರಿ ಸೇರಿದಂಗೂ ಆಗುತ್ತೆ, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಬೀನ್ಸ್ನ ಈ ಥರ ಮತ್ತು ಕ್ಯಾರೆಟ್ನ ರೌಂಡಾಗಿ, ನೂಲ್ಕೋಲು ಅಷ್ಟೇ ಫ್ರೆಶ್ ಆಗಿತ್ತು ಅಂದರೆ, ನೂಲ್ಕೋಲು ಕಟ್ ಮಾಡ್ಬೇಕಾದ್ರೆ ನಾರು ಬರ್ತಾಯಿದೆ ಅಂದರೆ ಅದನ್ನು ಯೂಸೇ ಮಾಡಬೇಡಿ, ತಿನ್ನೋಕ್ಕೂ ಚೆನ್ನಾಗಿರಲ್ಲ, ಒಂಥರ ಒಗ್ರು ಥರ ಆಗೋಗುತ್ತೆ ಐಟಮ್ಸು. ಸೊ ಫ್ರೆಶ್ ಆಗಿರೋವಂಥದ್ದು ಎಳೆಯದೇ ನವಿಲುಕೋಸನ್ನ ಯೂಸ್ ಮಾಡ್ಕೊಳ್ಳಿ. ಅದನ್ನೆಲ್ಲ ತರಕಾರಿ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ತೀವೋ ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದನ್ನೆಲ್ಲ ಹಸಿಮೆಣ್ಸಿನ್ಕಾಯ್ದೆಲ್ಲ ಚಕ್ಕೆ ಲವಂಗ ತೋರಿಸಿದ್ನಲ್ಲ ಅದೆಲ್ಲನೂ ರುಬ್ಕೊಂಡಿದ್ದೆ ನೋಡಿ. ನಾನು ತುಂಬ ನುಣ್ಣಗೆ ರುಬ್ಕೊಂಡಿಲ್ಲ, ತರಿಯಾಗಿ ರುಬ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಸಾಲೆನೂ ಅಷ್ಟೇ, ಯಾವುದೂ ನಾವು ಹುರಿದು ಮಾಡಿಲ್ಲ ಅಲ್ವಾ, ಇನ್ನೊಂದು ಮೆಥಡಲ್ಲೂ ಮಾಡ್ತೀನಿ ನಾನು. ಅಂದರೆ ಚೆನ್ನಾಗಿ ಹುರ್ಕೊಂಡು ಆ ಥರ ಪೇಸ್ಟ್ ಮಾಡಿಕೊಂಡು ಆ ಥರವೂ ಮಾಡ್ತೀನಿ. ಇದು ಹಸಿಯಾಗಿ ಯಾವಾಗ ಯೂಸ್ ಮಾಡ್ತೀನಲ್ವ, ಈ ಥರ ಲಿಡ್ನ ಕ್ಲೋಸ್ ಮಾಡಿ ಆದಷ್ಟು ಚೆನ್ನಾಗಿ ಮಸಾಲೆನ ಫ್ರೈ ಮಾಡಿದಷ್ಟು ಎಣ್ಣೆ ತೇಲಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ವೈಟ್ ಪಲಾವು ಫ್ಲೇವರ್ಫುಲ್ ಅಷ್ಟೇ. ನೀವು ಬಿರಿಯಾನಿ, ಗೀ ರೈಸು, ಈ ಥರ ಪಲಾವ್ ಏನೇ ಮಾಡಿದ್ರು ಕೂಡ ಫ್ಲೇವರ್ಸ್ ಎಲ್ಲ ಬಿಟ್ಕೋಬೇಕು, ಆಗ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಫ್ರೆಶ್ ಆಗಿತ್ತು, ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡ್ರೆ ಇದೊಂಥರ ಟೇಸ್ಟು. ಈ ಥರ ಒಗ್ಗರಣೆಗೆ ತರಕಾರಿ ಜೊತೆ ಫ್ರೈ ಮಾಡಿಕೊಂಡ್ರೆ ಅದೊಂಥರ ಟೇಸ್ಟು. ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ಹಾಕಬೇಕು, ಏನಾದ್ರು ಇಂಗ್ರೀಡಿಯೆಂಟ್ ಹಾಕಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಆ ಸ್ಟೀಮ್ಗೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಫ್ಲೇವರ್ಸ್ ಎಲ್ಲ ಅಲ್ಲೇ ಇರುತ್ತೆ. ಇದಿಷ್ಟೂ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೆನೆಸ್ಕೊಂಡಿರೋಂಥ ಅಕ್ಕಿ ಆಯಿತಾ, ಸೋನಾ ಮಸೂರಿ ಯೂಸ್ ಮಾಡ್ಬೋದು, ಬುಲೆಟ್ ರೈಸ್ ಯಾವುದನ್ನು, ಅಥವಾ ಜೀರಾ ರೈಸ್, ಬಾಸ್ಮತಿ ಏನು ಯೂಸ್ ಮಾಡಿದ್ರು ಕೂಡ. ಬಾಸ್ಮತಿ ಎಲ್ಲ ಯೂಸ್ ಮಾಡಿದ್ರೆ ಕುಕ್ಕರಲ್ಲಿ ಮಾಡಿದ್ರೆ ನೆನೆಸೋವಂಥ ಅವಶ್ಯಕತೆ ಇಲ್ಲ, ಪಾತ್ರೆಲಿ ಮಾಡಿದ್ರೆ ಒಂದು 10 ನಿಮಿಷ ನೆನೆಸಿದ್ರೆ ಅದೇ ಒಂಥರ ಫ್ಲೇವರ್ ಬರುತ್ತೆ. ನೀವು ಜೀರಾ ರೈಸ್ ಒಂದ್ಸತಿ ನಾನು ಮಾಡಿ ತೋರಿಸ್ತೀನಿ ಆಯಿತಾ.
ಅದರಲ್ಲಿ ಪಲಾವ್ ಮಾಡಿದ್ರೇ ಅದೊಂಥರ ಟೇಸ್ಟ್. ಆಮೇಲೆ ನೀರೂ ಅಷ್ಟೇ ಕರೆಕ್ಟಾಗಿ ಮೆಷರ್ ಮಾಡಿ ಇಟ್ಕೊಂಡು ಹಾಕೋಬೇಕಾಗುತ್ತೆ, ಉದುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅಕ್ಕಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದ್ರ ಡಬ್ಬಲ್ ಅಷ್ಟೇ, ಈಗ 1.5 ತೊಗೊಂಡಿದ್ದೀನಿ ಅಂದರೆ 3ರಷ್ಟು. ಆಮೇಲೆ ಮಸಾಲೆಯಲ್ಲೂ ನೀರಿರುತ್ತೆ, ಅದನ್ನೆಲ್ಲ ಮೆಷರ್ ಮಾಡ್ಕೊಂಡು ಹಾಕಿರ್ತೀನಿ. ಅಂದರೆ ನಾನು ಎಷ್ಟೇ ಹೇಳಿದ್ರೂ ಕೂಡ ನಿಮ್ಮನೆ ಅಕ್ಕಿ ಹೇಗೆ ಯಾವ ರೀತಿ ಎಷ್ಟು ನೀರು ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಆಮೇಲೆ ಯಾವಾಗಲೂ ಅಷ್ಟೇ ನೀರು ಹಾಕಿದ ತಕ್ಷಣ ಲಿಡ್ನ ಹಾಕ್ಬಿಡ್ಬಾರ್ದು. ಸ್ವಲ್ಪ ಕುದಿ ಬಂದಾದಮೇಲೆ ಮೇಲಿಂದ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ನೋಡಿ, ಎಷ್ಟು ಅದು ಟೇಸ್ಟ್ ಇರ್ಬೋದು, ಆ ಫ್ಲೇವರ್ ಇರ್ಬೋದು, ಫುಲ್ ಚೇಂಜ್ ಆಗಿಬಿಡುತ್ತೆ. ಆ ತುಪ್ಪ ಅನ್ನೋದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಅದನ್ನೆಲ್ಲ ಕುದಿ ಬಂದಾದಮೇಲೆ ಲಿಡ್ನ ಕ್ಲೋಸ್ ಮಾಡೋಕ್ಕೆ ಮೊದಲು ತುಪ್ಪನ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಸಿ ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲು ಅಥವಾ ಒಂದು ವಿಸಿಲ್ ಬರೋಕ್ಕಿಂತ ಮೊದಲೇ ಆಫ್ ಮಾಡಿದ್ರೆ ಆ ದಮ್ಗೆ ಉದುದ್ರಾಗಿ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಬಂದು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಮೊಸರು ಬಜ್ಜಿಗೆ ಎಸ್ಪೆಷಲಿ ದೊಡ್ಡ ಮಗಳಿಗೆ ಟೊಮ್ಯಾಟೊ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನಿಮ್ಮ ಮನೇಲೂ ಹಾಗೇನಾ ಅಂದರೆ ಕೆಲವ್ರಿಗೆ ಮೊಸರು ಬಜ್ಜಿಗೆ ಟೊಮ್ಯಾಟೊ ಹಾಕಿದ್ರೆ ಇಷ್ಟ ಆಗೋಲ್ಲ. ಸೊ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ. ನಮ್ಮ ಮನೇಲಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಇಬ್ಬರಿಗೂ. ಅದಕ್ಕೆ ನಾನು 2 ಟೊಮ್ಯಾಟೊನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಕುಕ್ಕರ್ ಕೂಗೋಷ್ಟರಲ್ಲಿ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ರೆ ತಣ್ಣಗಾಗೋಷ್ಟೊತ್ತಿಗೆ ಬಡಿಸ್ಬೋದು ಅಂತ ಅಂದ್ಕೊಂಡು ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಕಿಚನ್ನಲ್ಲಿ ತುಂಬ ಟಫ್ ಕೆಲಸ ಏನು ಅಂದರೆ ತೆಂಗಿನಕಾಯಲ್ಲಿ ಆ ಚಿಪ್ಪಿಂದ ತೆಂಗಿನಕಾಯಿನ ಎದ್ದೇಳಿಸೋದು. ನನಗದು ಇಷ್ಟನೇ ಆಗೋಲ್ಲ. ಅದಕ್ಕೇ ಏನೇ ಒಂದು ಅಡುಗೆ ಮಾಡಬೇಕು ಅಂದರೆ ಫಸ್ಟು ನನಗೆ ಇಷ್ಟ ಆಗದೇ ಇರೋ ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ. ಆ ತೆಂಗಿನಕಾಯಿ ಚಿಪ್ಪಿಂದ ತೆಗೆದು ಆಮೇಲೆ ತುರಿಯೋದು ಅದೆಲ್ಲ ನನಗಿಷ್ಟ ಆಗದೇ ಇರೋ ಕೆಲಸ. ಸೊ ಅದನ್ನು ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಈರುಳ್ಳಿ ಸಿಪ್ಪೆ ತೆಗ್ದಿದ್ರೆ ಕಟ್ ಮಾಡೋದು ಈಸಿ, ಈರುಳ್ಳಿ ಸಿಪ್ಪೆ ತೆಗಿಯೋದು ನನಗೆ ಇಷ್ಟನೇ ಆಗೋಲ್ಲ. ಆಮೇಲೆ ಬೆಳ್ಳುಳ್ಳಿ ಸುಲಿಯೋದೂ ಇಷ್ಟ ಆಗೋಲ್ಲ. ಕೆಲವು ಕೆಲಸಗಳು ನನಗೆ ಇಷ್ಟನೇ ಆಗೋಲ್ಲ. ಅದಕ್ಕೆ ಆ ಕೆಲಸಗಳನ್ನ ಫಸ್ಟ್ ಮಾಡ್ಕೊಂಬಿಡ್ತೀನಿ. ಅಥವಾ ಟಿ ವಿ ನೋಡಿಕೊಂಡು ಹಾಡುಗಳನ್ನ ಕೇಳಿಕೊಂಡು ಯಾರ ಜೊತೆನ ಮಾತಾಡಿಕೊಂಡು ಅಥವಾ ಫಸ್ಟು ನನಗೆ ಇಷ್ಟ ಆಗದೇ ಇರೋ ಕೆಲಸಗಳನ್ನ ಮುಗಿಸ್ಕೊಂಬಿಡ್ತೀನಿ. ಆಗ ಸ್ವಲ್ಪ ಅಡುಗೆ ಮಾಡೋದು ಈಸಿ ಆಗುತ್ತೆ ಅಂತ. ಈಗ ಅದನ್ನೆಲ್ಲ ಹಾಕಿ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಈರುಳ್ಳಿ ಮತ್ತು ಕೊತ್ತಂಬರಿ ಎಲ್ಲರೂ ಮಾಡೋಂಗೆ ಮಾಡಿದ್ದೀನಿ. ಬಟ್ ಕೆಲವರು ಕಟ್ ಮಾಡೋ ರೀತಿ ಇರ್ಬೋದು, ಹಾಕೋಂಥ ಇಂಗ್ರೀಡಿಯೆಂಟ್ಸ್ ಚೇಂಜ್ ಇರುತ್ತೆ ಅವ್ರವ್ರ ಮನೆ ಟೇಸ್ಟ್ ಪ್ರಕಾರ. ಜೊತೆಗೆ ಈಗ ಸೌತೆಕಾಯಿನೂ ಇರಲಿ ಸಲಾಡಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ. ಸೊ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ಫೈಬರು ಕೂಡ ನೀವೆಷ್ಟು ನಿಮ್ಮ ಡಯಟಲ್ಲಿ ಫೈಬರ್ನ ಇನ್ಕ್ಲೂಡ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್, ಅಷ್ಟೂ ಒಳ್ಳೆಯದು. ಡೈಜೆಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಹೆಲ್ತ್ ವೈಸು ತುಂಬಾ ಚೆನ್ನಾಗಿರುತ್ತೆ. ಸೌತೆಕಾಯಿ, ಕ್ಯಾರೆಟು ಇದನ್ನೆಲ್ಲ ಹಸಿಯಾಗಿ ತಿನ್ಬೋದಲ್ವ. ಸೊ ಅದಕ್ಕೇ ಹಸಿದೇ ಸಲಾಡ್ ಥರ ಮಾಡಿಕೊಂಡು ಸೈಡ್ಸಲ್ಲಿ ಇಟ್ಕೊಂಡು ತಿಂತಾ ಇರ್ಬೋದು. ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ಅದನ್ನೆಲ್ಲ ಈಗ ಬಡ್ಸೋಕ್ಕೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಈ ಥರ ಫ್ಯಾಮಿಲಿ ಮೂಮೆಂಟ್ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಎಲ್ಲರೂ ಕೂತ್ಕೊಂಡು ತಿನ್ನೋದು, ಮಾತಾಡೋದು, ಆಮೇಲೆ ಈ ಚಿಕ್ಕವಳು ತರಲೆ ಮಾಡೋದು, ಅವಳಿಗೆ ಅದು ಇದು ಬುದ್ಧಿ ಹೇಳೋದು, ಈ ಥರದ್ದೆಲ್ಲ ಫ್ಯಾಮಿಲಿ ಮೂಮೆಂಟ್ಸ್ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಕುಕ್ಕರ್ ತಣ್ಣಗಾಗೋಕ್ಕೆ ಬಿಡಬೇಕು, ಅದಕ್ಕದೇ ತಣ್ಣಗಾಗಬೇಕು, ಆಗಲೇ ಅದು ಟೇಸ್ಟು ತುಂಬ ಚೆನ್ನಾಗಿರೋದು. ಈಗ ಈ ಥರ ಎಲ್ಲ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ನೀವೇ ನೋಡಿ ಕರೆಕ್ಟಾಗಿ ನೀರು ಹಾಕಿದ್ರೆ ಉದುದ್ರಾಗಿ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಇದೇ ಮೆಥಡಲ್ಲೇ ಫಾಲೋ ಮಾಡಿ. ಆಮೇಲೆ ಎಣ್ಣೆನೂ ಅಷ್ಟೇ ತುಂಬ ಸ್ವಲ್ಪ ಕಂಜೂಸ್ತನ ಮಾಡಿಕೊಂಡ್ರೆ ಉದುದ್ರಾಗಿ ಬರೋಲ್ಲ. ಎಷ್ಟು ಹಾಕಬೇಕೋ ಕೆಲವು ಸತಿ ಹಾಕಬೇಕಾಗುತ್ತೆ. ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬೋದಿಲ್ಲ ಅಂತಲ್ಲ. ಬಟ್ ಪರ್ಫೆಕ್ಟಾಗಿ ಆ ಟೇಸ್ಟೇ ಬರಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕಬೇಕಾಗತ್ತೆ. ಸೊ ಏಲಕ್ಕಿ ಫ್ಲೇವರು ಮತ್ತು ಆ ಮಸಾಲೆ ಎಲ್ಲ ಹಾಕಿರ್ತೀವಲ್ವ, ತುಂಬಾ ಚೆನ್ನಾಗಿರುತ್ತೆ ಅದು. ಈ ಪಲಾವ್ ಜೊತೆ, ವೈಟ್ ಪಲಾವ್ ಜೊತೆ ಇದು ಖಾರವಾಗೇ ಮಾಡ್ಕೋಬೇಕು. ನೀವು ಯಾವುದೇ ರೈಸ್ ಐಟಮು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೋತೀರಾ ಅಂದರೆ ಆ ಐಟಮು ಸ್ವಲ್ಪ ಖಾರವಾಗಿದ್ರೇ ಮೊಸರು ಬಜ್ಜಿ ಕಾಂಬಿನೇಷನ್ ಚೆಂದ. ಇಲ್ಲ ನೀವು ಮನೇಲಿ ಸಪ್ಪೆ ಮಕ್ಕಳು ಇರ್ತಾರೆ. ಈಗ ಈ ನಡುವೆ ನನ್ನ ಚಿಕ್ಕವಳು ಪರವಾಗಿಲ್ಲ ಖಾರ ತಿಂತಾಳೆ, ಅದಕ್ಕೆ ನಾನು 8 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದು ಸ್ವಲ್ಪ ನಮ್ಮದು ಹಸಿಮೆಣ್ಸಿನ್ಕಾಯಿ ಖಾರ ಕಡಿಮೆ ಅಂತ, ಸೊ ಅದಕ್ಕೆ 8 ಹಾಕಿದ್ದೀನಿ. ನಿಮ್ಮ ನೋಡ್ಕೊಂಡು ನೀವು ಹಾಕಿ. ಆಮೇಲೆ ಇನ್ ಕೇಸ್ ನೀವು ಸಪ್ಪೆ ಮಾಡ್ತೀರ ಅಂದರೆ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಸರ್ವ್ ಮಾಡಿ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಸೊ ವೈಟ್ ಪಲಾವ್ ತೋರಿಸಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ, ಅದಕ್ಕೆ ತೋರಿಸಿದ್ದೀನಿ. ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗು ಇಷ್ಟೇ ಆಗಿತ್ತು ಫ್ರೆಂಡ್ಸ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಆದಷ್ಟು ಬೆಳಗ್ಗೆ ಎದ್ದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. 2 ದಿನ ಕಷ್ಟ ಆಗುತ್ತೆ, 3 ದಿನ ಕಷ್ಟ ಆಗುತ್ತೆ. ಆಮೇಲೆ ನಿಮಗೆ ಅಭ್ಯಾಸ ಆಗಿ ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀರ. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಹೈ ಪಾಯಿಂಟ್ಸ್ ಕೂಡ ಕೊಡಿ. ಥ್ಯಾಂಕ್ ಯು.